ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ ಟಾಪ್ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ರಾಜ್ಯಸಭಾ ಚುನಾವಣೆಗಾಗಿ ಕುಮಾರಸ್ವಾಮಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ಯಾರ್ಯಾರಿಗೆ ಕಾಲ್ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಧಮಕಿ ಹಾಕ್ತಿದ್ದಾರೆ ಎಲ್ಲ ಗೊತ್ತು, ಎಲ್ಲ ಬಂದು ನನಗೆ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ಗೆಲ್ಲೋಕೆ ಹೊರಟಿರುವಂತಹ ಬಿಜೆಪಿ ಜೆಡಿಎಸ್ ನಾಯಕರುಗಳಿಗೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ ಅನ್ನೋದು ತಿಳಿದು ಬಂದಿದೆ. ಈಗ ಆಲ್ರೆಡಿ ರಾಜ್ಯಸಭೆಯಲ್ಲಿ ದಳ ಕಮಲ ದೋಸ್ತಿಗೆ ಖೆಡ್ಡ ತೋಡೋದಕ್ಕೆ ಕಾಂಗ್ರೆಸ್ ಪಡೆ ಕಸರತ್ತನ್ನ ನಡೆಸ್ತಾ ಇದೆ. ದಳ ಹಾಗೆ ಕಮಲದ ಕನಿಷ್ಠ 5 ಶಾಸಕರು ಚುನಾವಣೆಯಂದು ಗೈರಾಗುವಂತೆ ಮಾಡೋದಕ್ಕೆ ಕಾಂಗ್ರೆಸ್ ತಂತ್ರ ರೂಪಿಸ್ತಾ ಇದೆ ಅನ್ನೋದು ತಿಳಿದು ಬಂದಿದೆ. ವಿಜಯಪುರದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಅನ್ನೋ ಬರಹವನ್ನ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಯಿಸಲಾಗಿತ್ತು. ಈ ಬಗ್ಗೆ ಟಿವಿ9 ವರದಿ ನೀಡಿದಂತ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಿಜಯಪುರದ ವಸತಿ ಶಾಲೆಯ ಘೋಷವಾಕ್ಯ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಾಗಿದೆ. ಮೊದಲಿದ್ದ ಘೋಷವಾಕ್ಯ ಬೋರ್ಡ್ನಲ್ಲಿ ಹಾಕಲಾಗಿದೆ ಅಂತೇಳಿ ಪ್ರಾಂಶುಪಾಲ ದುಂಡಪ್ಪ ಒಡಜೆ ಹೇಳಿದ್ದಾರೆ. ಮಕ್ಕಳಲ್ಲಿ ಪ್ರಶ್ನೆ ಮಾಡೋದನ್ನ ಕಲಿಸೋದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಸಂಘರ್ಷದ ಮನೋಭಾವ ಹುಟ್ಟಾಕಬಾರ್ದು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಜ್ಞಾನ ದೇಗುಲ ಇರುವುದು ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ. ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದು ಇದರಿಂದ ತಿಳಿಯುತ್ತೆ. ಮಕ್ಕಳಿಗೆ ಅನ್ನ ಜ್ಞಾನ ನೀಡುವ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ. ಬರಹ ಬದಲಾವಣೆ ಮಾಡೋಕೆ ನಾವೇನು ಸಾಹಿತಿಗಳ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಕುವೆಂಪು ಸಾಹಿತ್ಯವನ್ನ ನಾವ್ಯಾಕೆ ಬದಲಾವಣೆ ಮಾಡಬೇಕು? ಕುವೆಂಪು ಸಾಹಿತ್ಯ ಬದಲಾವಣೆ ಮಾಡೋದಕ್ಕೆ ಆಗಲ್ಲ, ಬರಹ ಬದಲಾವಣೆ ಮಾಡ್ತೀನಿ ಅಂತ ಯಾರು ಹೇಳಿದ್ದು ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಇಂಥ ತಪ್ಪುಗಳನ್ನ ಕಂಡುಹಿಡಿತಾನೆ ಇರ್ತಾರೆ, ಬದುಕಿನ ಬಗ್ಗೆ ಅವರು ಯೋಚನೆ ಮಾಡಲ್ಲ, ಅವರು ಸಮಾಜ ಕೆಡಿಸೋ ಕೆಲಸವನ್ನ ಮಾಡ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಘೋಷವಾಕ್ಯ ಬದಲಿಸಿರೋದು ಇದು ವಿಕೃತಕಾರಿ ಮನಸ್ಸು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕುವೆಂಪು ರಚನೆಯ ಈ ಬರಹವನ್ನೇ ಬದಲಿಸಿದ್ದಾರೆ. ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಹಿಂದೂಗಳಿಗೆ ಕೈ ಮುಗಿದು ಬಾ ಅನ್ನುವಂಥ ರೀತಿಯ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಶಾಲೆಯ ಘೋಷವಾಕ್ಯ ಬದಲಾವಣೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸಮಾಜದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆಗಳು ಆಗಬೇಕು. ಪ್ರಶ್ನಿಸು ಅಂತ ಅಂದ್ರೆ ಇದರಲ್ಲಿ ತಪ್ಪೇನಿದೆ? ಅಂಬೇಡ್ಕರ್, ಬುದ್ಧ, ಬಸವಣ್ಣನವರು ಪ್ರಬುದ್ಧ ಭಾರತವನ್ನ ಕಲ್ಪಿಸಿದ್ದರು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕು, ಧೈರ್ಯವಾಗಿ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ದಾರೆ. ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೇಸ್ ಸಂಬಂಧ ಜೆರೋಸಾ ಶಾಲೆ ಶಿಕ್ಷಕಿ ಸಿಸ್ಟರ್ ಪ್ರಭಾ ಬಂಧನಕ್ಕೆ ಆಗ್ರಹಿಸಲಾಗಿದೆ. ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ವಿಎಚ್ಪಿ ಪ್ರೊಟೆಸ್ಟ್ ನಡೆಸಿತು. ಬಿಜೆಪಿ ಶಾಸಕರ ವಿರುದ್ಧ ಹಾಕಲಾಗಿದ್ದ ದೂರನ್ನ ಖಂಡಿಸಿ ಕಿಡಿಕಾರಿದೆ. ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಲಾಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ರಾಗಿಹಳ್ಳಿಯಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದೆ. ಕಳೆದ 2 ದಿನಗಳಿಂದ ರಾಗಿಹಳ್ಳಿ ಸುತ್ತಲೂ ಕಾಡಾನೆಗಳು ಬೀಡು ಬಿಟ್ಟಿವೆ. ರಸ್ತೆಯಲ್ಲಿ ಸಂಚಾರ ಮಾಡುವ ಸವಾರರಿಗೆ ಅಡ್ಡಲಾಗಿ ಬರ್ತಾ ಇವೆ. ಕಾಡಾನೆ ಹಿಂಡಿನ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲದ ಸೋಲ್ದೇವನಹಳ್ಳಿಯಲ್ಲಿ ಗಾಂಜಾ ಪೆಡ್ಲರ್ನನ್ನ ಬಂಧಿಸಲಾಗಿದೆ. ಕೇರಳ ಮೂಲದ ಜಿತಿನ್ ಬಂಧಿತ ಆರೋಪಿ. ಆರೋಪಿಯಿಂದ 35,000 ರೂಪಾಯಿ ಮೌಲ್ಯದ ಗಾಂಜಾ ತೂಕದ ಯಂತ್ರ ವಶಕ್ಕೆ ಪಡೆಯಲಾಗಿದೆ. ಇನ್ನು ಘಟನೆ ಸಂಬಂಧ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿದ್ದಂತ ಮುಂಬಡ್ತಿ ಆದೇಶಕ್ಕೆ ತಡೆ ನೀಡಲಾಗಿದೆ. ಆದೇಶಕ್ಕೆ ತಡೆ ನೀಡಿದ್ದಲ್ಲದೆ 67 ನೌಕರರಿಗೆ ಹಿಂಬಡ್ತಿಯನ್ನ ಮಾಡಿ ಆದೇಶ ಹೊರಡಿಸಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಆದೇಶವನ್ನ ಹೊರಡಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿತ್ತು, ಹೀಗಾಗಿ ಡಿಸಿ ಎಲ್ಲ ಅಧಿಕಾರಿಗಳನ್ನ ಮೂಲ ಸ್ಥಳಕ್ಕೆ ಕಳುಹಿಸಿದ್ದಾರೆ. ಹೋಟೆಲ್ಗಳಲ್ಲಿ ಕ್ಯಾಶಿಯರ್ ಆಗಿ ಸೇರ್ಕೊಂಡು ಹಣ ಕದೀತಾ ಇದ್ದಂತ ಆರೋಪಿಯೋರ್ವ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಂತ ರವಿಕುಮಾರ್ ಎಂಬ ವ್ಯಕ್ತಿಯ ಬಂಧನ ಆಗಿದೆ. ಕಳೆದ ವರ್ಷ ಕೆಆರ್ಪುರದ ಭಟ್ರಹಳ್ಳಿಯ ಹೋಟೆಲ್ನಲ್ಲಿ ಹಣ ಕಳವು ಮಾಡಿ ಎಸ್ಕೇಪ್ ಆಗಿದ್ದ ರವಿಕುಮಾರ್ ನಂತರ ಲಾಕ್ ಆಗಿದ್ದಾನೆ. ದೇವನಹಳ್ಳಿ ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಮಾಲೀಕರಿಗೆ ಸಿಕ್ಕಿಬಿದ್ದಿದ್ದಾನೆ. ಭಾರತ್ ಜೋಡೋ ನ್ಯಾಯಯಾತ್ರೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ರಾಹುಲ್ ಗಾಂಧಿಯನ್ನ ಕಣ್ತುಂಬಿಕೊಳ್ಳೋಕೆ ರಸ್ತೆಯ ಎರಡೂ ಬದಿಯಲ್ಲಿ ಜನ ಕಿಕ್ಕಿರಿದಿದ್ದು ಸೇರಿದ್ರು. ಪ್ರತಾಪಗಢದಲ್ಲಿ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಿದ್ವು. ಅಮೇಥಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹಾಗೆ ರಾಹುಲ್ ಗಾಂಧಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. 3 ಗಂಟೆಗೆ ನ್ಯಾಯಯಾತ್ರೆ ಅಮೇಥಿ ತಲುಪಿದ್ರೆ ಅದಕ್ಕೂ ಮೊದಲು ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಇರಲಿದ್ದಾರೆ. ಇಬ್ಬರ ಕಾರ್ಯಕ್ರಮಗಳು ಮುಖಾಮುಖಿ ಆಗದ ರೀತಿಯಲ್ಲಿ ಮಾಡಲಾಗಿದೆ. ಇಲ್ಲಿಂದಲೇ ಸ್ಪರ್ಧಿಸಿದ್ದ ಇಬ್ಬರು ನಾಯಕರು ಒಂದೇ ದಿನದ ಕಾರ್ಯಕ್ರಮ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬಿಜೆಪಿಯಿಂದ ಉಳಿಸುವಂತೆ ತನ್ನ ತಂದೆ ಬಳಿ ಅತ್ತಿದ್ದರು ಅಂತ ಆದಿತ್ಯ ಠಾಕ್ರೆ ಹೇಳಿದ್ದಾರೆ. 2022ರ ಮೇ 22ನೇ ತಾರೀಕಿನಂದು ಬಿಜೆಪಿ ಕಿರುಕುಳಕ್ಕೆ ಹೆದರಿದ್ದಂತ ಶಿಂದೆ ಅಂದಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಆಶ್ರಯವನ್ನ ಪಡೆದಿದ್ರು. ಅದಾದ 1 ತಿಂಗಳ ಬಳಿಕ ನಮ್ಮನ್ನ ತೊರೆದು ಬಿಜೆಪಿ ಸೇರಿದ್ರು ಅಂತ ಆರೋಪಿಸಿದ್ದಾರೆ. ಬಿಜೆಪಿ ಸೇರಲಿದ್ದಾರೆ ಎಂಬ ಊಹಾಪೋಹದ ನಡುವೆ ಮಧ್ಯಪ್ರದೇಶ ಮಾಜಿ ಸಿಎಂ ಕಮಲ್ನಾಥ್ ಕುಟುಂಬ ಸಮೇತರಾಗಿ ಇವತ್ತು ಅಥವಾ ನಾಳೆ
ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ ಅನ್ನೋದು ತಿಳಿದುಬಂದಿದೆ. ಗಾಂಧಿ ಕುಟುಂಬದ ನಿಷ್ಠಾ ಅಂತಾನೆ ಹೆಸರಾಗಿದ್ದ ಕಮಲ್ನಾಥ್ ಕಮಲ ಪಕ್ಷಕ್ಕೆ ಸೇರಲಿದ್ದಾರೆ ಅನ್ನೋ ವದಂತಿಯ ನಡುವೆನೇ ನಡೀತಾ ಇರುವಂತಹ ಈ ಅಯೋಧ್ಯ ಪ್ರವಾಸ ಕುತೂಹಲವನ್ನ ಕೆರಳಿಸಿದೆ. 6 ಬಾರಿ ನೋಟಿಸ್ ನೀಡಿದ್ರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇಡಿ ವಿಚಾರಣೆಗೆ ಗೈರಾಗಿದ್ದರು. ಕೇಜ್ರಿವಾಲ್ ವಿರುದ್ಧ ಅಧಿಕಾರಿಗಳು ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದಾರೆ. ನ್ಯಾಯಾಲಯದ ಆದೇಶ ಬರೋವರೆಗೂ ಸಮನ್ಸ್ ನೀಡುವಂತಿಲ್ಲ ಅಂತ ಆಪ್ ಹೇಳಿದೆ. ಇಂದಿನ ವಿಚಾರಣೆಯಿಂದಲೂ ಕೇಜ್ರಿವಾಲ್ ದೂರ ಉಳಿದಿದ್ದಾರೆ. ಚಂಡೀಗಢ ಮೇಯರ್ ಬಿಜೆಪಿಯ ಮನೋಜ್ ಸೋನ್ಕರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ನಡುವೆ ಆಪ್ನ 3 ಕೌನ್ಸಿಲರ್ಗಳು ಬಿಜೆಪಿ ಸೇರಿದ್ದಾರೆ. ಮೇಯರ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆಪ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈ ಬೆನ್ನಲ್ಲೇ ಈ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದೆ. ಬಾಲಕಿಯೋರ್ವಳ ಕನಸಿನಲ್ಲಿ ಕಂಡಂತಹ ವಿಗ್ರಹ ಆಕೆ ತೋರಿಸಿದ ಜಾಗದಲ್ಲೇ ಪತ್ತೆಯಾಗಿದೆ. ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಘಟನೆ ನಡೆದಿದೆ. ನಿಗೋ ಪ್ರದೇಶದ 10 ವರ್ಷದ ಪೂಜಾ ಕನಸಿನಲ್ಲಿ ಕೃಷ್ಣನನ್ನ ಕಂಡಿರೋದಾಗಿ ಆಕೆ ಹೇಳ್ತಾ ಇದ್ಲು. ಕೃಷ್ಣನ ವಿಗ್ರಹ ಇರೋದಾಗಿ ದರ್ಗಾದ ಜಾಗವನ್ನ ತೋರಿಸಿದ್ದಳು. ಅದೇ ಜಾಗದಲ್ಲಿ ವಿಗ್ರಹ ಸಿಕ್ಕಿದ್ದು ಜನ ಅಚ್ಚರಿಗೊಂಡಿದ್ದಾರೆ. ಮದುವೆಗೆ ಹೆಣ್ಣು ಸಿಗದೇ ಇದ್ದದಕ್ಕೆ ಮಧ್ಯಪ್ರದೇಶದ ವ್ಯಕ್ತಿಯೋರ್ವ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ತಾನೇ ಆಟೋವೊಂದನ್ನು ತಯಾರಿಸಿದ್ದಾನೆ. ಅದರಲ್ಲಿ ತನ್ನ ವಿದ್ಯಾರ್ಹತೆ, ಸಂಬಳ, ಉದ್ಯೋಗ ಹಾಗೆ ಜಾತಕದ ವಿವರವನ್ನು ಅಂಟಿಸಿದ್ದಾನೆ. ಆಟೋದಲ್ಲಿ ಆತ ರಸ್ತೆ ಎಲ್ಲ ಓಡಾಡ್ತಾ ಇದ್ದಾನೆ. ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ, ನನಗೆ ಹೆಣ್ಣು ಕೊಡಿ ಅಂತ ಬರೆದುಕೊಂಡಿದ್ದಾನೆ. ದಕ್ಷಿಣ ಭಾರತದ ಜನಪ್ರಿಯ ನಟಿ ಪೂಜಾ ಹೆಗ್ಡೆ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಹಳದಿ ಬಣ್ಣದ ಸೀರೆಯನ್ನ ಉಟ್ಟು ದಿ ಮಂಗಳೂರಿಯನ್ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೂಜಾ ಹೆಗ್ಡೆಯ ಫೋಟೋಗಳಿಗೆ ಕಮೆಂಟ್ಗಳ ಸುರಿಮಳೆ ಆಗ್ತಾ ಇದೆ. ನಮ್ಮ ಕುಡ್ಲಾದ ಪೊಣ್ಣು ಬಾರಿ ಪೊರ್ಲು ಅಂತ ಫ್ಯಾನ್ಸ್ ಕಮೆಂಟ್ ಹಾಕ್ತಾ ಇದ್ದಾರೆ.